ಐರಿಣಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರಲಿಂಗ ಶಿರೋಷಿನಿ ವಾಸಿನಿ ವಿಶ್ವ ವಿಲಾಸಿನಿ ವಿಷ್ಣುತೆ ದೇವರು ವರವನ್ನು ಕೊಟ್ರೆ ಮಾಶಪ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ ಭಕ್ತಿಗೀತೆನ ಅರ್ಧಕ್ಕೆ ನಿಲ್ಲಿಸ್ಬೇಕಾಯ್ತು. ಯಾಕಂತ ವೀಡಿಯೋದಲ್ಲೇ ಇದೆ. ಪುರ್ಸೊತ್ತಿದ್ದಾಗ ಮಾಶಪ್ನು ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಕಾಯ್ತಾಯಿರಿ. ಅರ್ಧಕ್ಕೆ ನಿಂತೋದ ಸಾಂಗೆ ಕಾಂಪನ್ಸೇಷನ್ ಮಾಡೋಣ ಅಂತ ನಾನು, ಮೇಘ್ನಾ, ಕಾರ್ತಿ, ನವೀನ ಪಕ್ಕದಲ್ಲೇ ಇರೋ ಎಂಪೈರ್ಗೆ ಮತ್ತೆ ಹೋದ್ವಿ. ನವೀನ, ಮೇಘ್ನಾ ಒಂದು ಮಟನ್ ಬಿರಿಯಾನಿ, ಹಾಫ್ ಆಲ್ಫಾಮ್ ಚಿಕನ್ನು, ರೋಟಿ, ಚಿಕನ್ ಮಂಚೂರಿಯನ್ ಮಸಾಲ ಮತ್ತು ಅರೇಬಿಕ್ ಪಲ್ಪಿ ಗ್ರೇಪ್ಸ್ ಜ್ಯೂಸ್ ಆರ್ಡ್ರ್ ಮಾಡಿದ್ರು. ನಾನು, ಕಾರ್ತಿ ಆಫೀಸಲ್ಲೇ ಮನೆಯಿಂದ ಕಟ್ಕೊಂಡು ಬಂದಿದ್ದು ಊಟ ತಿನ್ಕೊಂಡಿದ್ದ ಕಾರಣ ಎಂಪೈರಲ್ಲಿ ನನಗೆ ಅವನಿಗೆ ಫುಡ್ ಆರ್ಡ್ರ್ ಮಾಡೋ ಬದಲಾಗಿ ಐಸ್ ಕ್ರೀಮ್ ಆರ್ಡ್ರ್ ಮಾಡಿದ್ವಿ. ವಿಷಯ ಏನು ಗೊತ್ತಾ, ಐಸ್ ಕ್ರೀಮ್ ಕೂಡ ನನ್ನ ನೋಡಿ ಕುದೀತಾ ಇತ್ತು. ಅದ್ಯಾಕೋ ನಾ ಕಾಣೆ ಜಗತ್ತಲ್ಲಿ ಐಸ್ ಕ್ರೀಮ್ ತಿಂದು ಬಾಯಿ ಸುಟ್ಕೊಂಡಿರೋ ನಾನೇ ಅನಿಸುತ್ತೆ. ನನ್ನ ಅದೃಷ್ಟದ ಬಗ್ಗೆ ನಿಮಗೆ ಗೊತ್ತಲ್ಲ, ಮೊದಲೇ ಕುದೀತಿದ್ದ ಐಸ್ ಕ್ರೀಮ್ಗೆ ಈ ವಯ್ಯ ಅದೇನೋ ಬ್ಲ್ಯಾಕ್ ಕಲರ್ದು ಬೇರೆ ತಂದು ಸುರಿದ. ಅದು ಸಾಕಾಗಿಲ್ಲ ಅಂತ ಪೀನಟ್ಸು ಮತ್ತು ಕ್ಯಾಶು ಕೂಡ ಹಾಕ್ದ. ಟೇಸ್ಟ್ ಏನೋ ಚೆನ್ನಾಗಿತ್ತು, ಸ್ವಲ್ಪ ಬಾಯಿ ಸುಡ್ತು ಅಷ್ಟೆ. ನೀವೇನೇ ಹೇಳಿ, 90s ಕಿಡ್ಸು ಹಳ್ಳಿಲಿ ರಾಜ ವಿಸ್ಕಿ ಕುಡಿದು ಬಿಸಾಕಿರೋ ಖಾಲಿ ಸೀಸನ ಐಸ್ನವ್ನಿಗೆ ಹಾಕಿ ಕೆಂಪೈಸು ಹಾಲೈಸು ತಿನ್ನೋದ್ರಲ್ಲಿ ಇದ್ದಿದ್ದ ಮಜಾ ಇದರಲ್ಲಿಲ್ಲ. ಅಲ್ಲಿಂದ ಬಂದು ನಮ್ಮ ಮೇಘ್ನ ಅಪರೂಪಕ್ಕೆ ತಾನು ತಗೊಂಡಿದ್ದು ಹೊಸ MG ಕಾಮೆಟ್ ಕಾರ್ನ ಕಷ್ಟಪಟ್ಟು ಆಫೀಸ್ಗೆ ಎತ್ಕೊಂಡು ಬಂದಿದ್ಲು. ಅವಳಿಗೆ ಅದನ್ನು ತಿರುಗಿಸೋದು ಕಷ್ಟ ಆಗುತ್ತೆ ಅಂತ ನಾನೇ ತಿರುಗಿಸ್ಕೊಡ್ತೀನಿ ಅಂತ ಕಾರ್ ಹತ್ಕೊಂಡ್ರೆ ಅದು ಹೊಸ ಕಾರು, ಹ್ಯಾಂಡ್ ಬ್ರೇಕ್ ಇಳಿಸೋಕೆ ಆಗ್ತಿಲ್ಲ. ನಾನು ಹತ್ಕೊಂಡಿದ್ಕ ಅಥವಾ ಐಸ್ ಕ್ರೀಮ್ ತಿಂದು ಬಾಯಿ ಸುಟ್ಕೊಂಡಿದ್ಕ ಒಂದೂ ಗೊತ್ತಾಗಲಿಲ್ಲ. ನನ್ನ ಅದೃಷ್ಟ ಲಕ್ಷ್ಮಿ ನನ್ನ ಬಿಟ್ಟೋಗೋದಕ್ಕೆ ಚಾನ್ಸೇ ಇಲ್ಲ. ನೋ ವೇ. ಇಷ್ಟೇ ವಿಷಯ, ಮತ್ತೆ ಸಿಗ್ತೀನಿ.